ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಯಾಕೆ ಬಂದೆ ಇಲ್ಲಿಗೆ? ಏನು ಇತ್ತೀಚೆಗೆ ಅಭಿ ನಿನಗೆ ತುಂಬ ಹತ್ರ ಆಗ್ತಿದ್ದಾನೆ ಅನ್ಸುತ್ತೆ. ನನ್ನ ವಿಷಯ ಅವನಿಗೆ ಹೇಳೋಕ್ಕೆ ಅಂತ ಅವನಿಗೆ ಬ್ರೈನ್ ವಾಶ್ ಮಾಡ್ತಾ ಇದೆಯಾ? ಅಂಥ ಕೆಲಸ ಎಲ್ಲ ಮಾಡೋದು ನಿನ್ನಂಥವ್ರು ಶಾರ್ವರಿ. ನೀನು ಹೇಳಿದ್ರಲ್ಲಿ ಒಂದು ಮಾತಂತೂ ಸತ್ಯ. ಅಭಿ ನನಗೆ ಹತ್ರ ಆಗ್ತಾ ಇದ್ದಾನೆ. ಆಗ್ತಿದ್ದಾನೆ ಏನು ಬಂತು, ಆಗಿದ್ದಾನೆ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನನ್ನ ಖುಷಿ ನೋಡೋದಕ್ಕೆ ನಿಂಗೆ ತುಂಬ ಕಷ್ಟ ಆಗ್ತಾ ಇರ್ಬೇಕಲ್ವಾ? ಕಷ್ಟ ಕೊಡೋಕೆ ಅಂತಾನೆ ಈ ಮನೆಗೆ ಬಂದಿರೋಳು ನಾನು. ಅಂಥದ್ರಲ್ಲಿ ನನಗೆ ಕಷ್ಟ ಆಗತ್ತಾ? ನೀನು ನನ್ನನ್ನು ಮೆಂಟಲಿ ವೀಕ್ ಮಾಡಬೇಕು ಅನ್ಕೋತಿದ್ಯಾ? ಆದರೆ ಇದಕ್ಕೆಲ್ಲ ಸೋತು ಸೊರ್ಗೋಳಲ್ಲ ನಾನು. ಸತ್ಯನ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಸಂಕಟ ಅನುಭವಿಸ್ತಿರೋಳು ನೀನು. ನನ್ನ ಬಗ್ಗೆ ಇವತ್ತಿನವರೆಗೂ ಈ ಮನೆಯವ್ರಿಗೆ ಒಂದೇ ಒಂದು ವಿಷಯನೂ ನಿನಗೆ ಹೇಳೋಕ್ಕಾಗಲಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ. ಹೌದು, ನೀನು ತುಂಬ ಸ್ಟ್ರಾಂಗೇ. ನೀನು ಬಂಡತನ ಒಪ್ಕೋಬೇಕಾದ್ದೆ. ಹಾಗಂತ ನೀನು ಮೀರ್ಸೋರು ಯಾರೂ ಇಲ್ಲ ಅಂತ ಅನ್ಕೊಳ್ಳೋದು ನೀನು ದಡ್ತನ. ಏನು ಗಾಬರಿ ಆಯ್ತಾ? ಮನೆಯವ್ರಿಗೆ ನಿನ್ನ ಬಗ್ಗೆ ಹೇಳಿದ್ರೆ ನಮ್ಮದೇ ಇರ್ಬೋದು. ಆದರೆ ಈ ಫೋಟೋ ತೋರಿಸಿ ಫೋಟೋದಲ್ಲಿರೋರ್ಗೂ ನಿನಗೂ ಏನು ಸಂಬಂಧ ಅಂತ ಹೇಳಿದ್ರೆ ಮನೆಯವ್ರನ್ನ ನಂಬಿಸ್ಬೋದಲ್ವಾ? ಹಾಯ್ ಮಾನಸ. ಏನಮ್ಮ ಮದುವೆ ಫಿಕ್ಸ್ ಆಯ್ತು ಅಂತ ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ಯಾ? ಹಾಗೆಲ್ಲ ಏನಿಲ್ಲ. ಸೊ ನಾಳೆಯಿಂದ ಮದುವೆ ಫೆಸ್ಟಿವಿಟೀಸ್ ಎಲ್ಲ ಶುರು ಆಗುತ್ತೆ. ನೀವು ಎಲ್ಲರೂ ಮಿಸ್ ಮಾಡದೆ ಬರಬೇಕು. ಅದಕ್ಕಿಂತ ಮುಂಚೆ ನೀನು ನಮಗೆಲ್ಲ ಬ್ಯಾಚುಲರ್ ಪಾರ್ಟಿ ಕೊಡಲೇಬೇಕು. ನೀನು ಈಗಲೇ ಕೈ ಸಿಗ್ತಿಲ್ಲ, ಇನ್ನು ಮದುವೆ ಆದ್ಮೇಲೆ ಅಂತೂ ನೋಡೋದೇ ಕಷ್ಟ ಆಗುತ್ತೆ. ಬ್ಯಾಚುಲರೇಟ್ ಪಾರ್ಟಿನ? ಅದಕ್ಕೆಲ್ಲ ಮನೇಲಿ ಒಪ್ಪಲ್ಲ ಅನ್ಸುತ್ತೆ. ಯಾಕೆ ಒಪ್ಪಲ್ಲ? ಈಗಿನ ಟ್ರೆಂಡ್ ಅದು. ನಾಳೆ ರಾತ್ರಿ ನಿಮ್ಮ ಪಾರ್ಟಿ ಅರೇಂಜ್ ಮಾಡಬೇಕು, ನಾವೆಲ್ಲ ಎಂಜಾಯ್ ಮಾಡಬೇಕು. ಸರಿ, ಐ ಟ್ರೈ ಮಾಡೋದೆಲ್ಲ ಏನಿಲ್ಲ. ನಾನು ನಮ್ಮ ಗ್ಯಾಂಗೆಲ್ಲ ಹೇಳಿರ್ತೀನಿ ನಾಳೆನೇ ನಿಧಿ ಬ್ಯಾಚುಲರ್ ಪಾರ್ಟಿ ಅಂತ. ಪಾರ್ಟಿ ಎಲ್ಲಿ ಕೊಡ್ಸಿ ಅಂತ ಡಿಸೈಡ್ ಮಾಡಿ ಮೆಸೇಜ್ ಮಾಡು. ಪಾರ್ಟಿಲಿ ಸಿಗೋಣ. ಬಾಯ್. ಇವಾಗ ಏನು ಮಾಡಲಿ? ಮನೆಯಲ್ಲಿ ಹೇಗೆ ಒಪ್ಪಿಸ್ಲಿ? ನಾಳೆಯಿಂದ ಬೇರೆ ಮದುವೆ ಶಾಸ್ತ್ರಗಳೆಲ್ಲ ಶುರು ಆಗುತ್ತೆ. ಊರು ಬೇರೆ ಪಾರ್ಟಿ ಅಂತ ಕೇಳ್ತಾ ಇದ್ದಾರೆ. ಯಾವುದಕ್ಕೂ ಸಂಜೆ ಹತ್ರ ಒಂದ್ಸಲ ಮಾತಾಡ್ತೀನಿ. ಇದನ್ನ ಇಟ್ಕೊಂಡು ನನ್ನನ್ನು ಸಿಕ್ಕಾಕ್ಸ್ಬೋದು ಅನ್ಕೊಂಡಿದ್ಯಾ? ಇದನ್ನ ಯಾರೂ ನಂಬಲ್ಲ. ಯಾರು ನಂಬದೇ ಇರೋ ಹಾಗೆ ಮಾಡೋದು ನನಗೆ ಗೊತ್ತಿದೆ.
ಇವತ್ತಿನ ಪ್ರಪಂಚದಲ್ಲಿ ನನ್ನಂತವಳಿಗೆ ನಂಬಿಕೆ ಗಳಿಸೋದು ತುಂಬ ಈಸಿ. ಗಳಿಸಿರೋ ನಂಬಿಕೆನ ಕಳ್ಕೊಳ್ಳೋ ಹಾಗೆ ಮಾಡೋದು ತುಂಬ ಕಷ್ಟ. ನಮ್ಮ ಜನನೇ ಹಾಗೆ, ಯಾರನ್ನೇ ಆಗಲಿ ಬೇಗ ನಂಬಿಡ್ತಾರೆ. ಆ ನಂಬಿಕೆನ ಬೆಟ್ಟದಷ್ಟು ಬೆಳೆಸ್ಕೋತಾರೆ. ಅವರು ಸರಿ ಇಲ್ಲ, ಅವರು ಕೆಟ್ಟವರು, ಅವ್ರನ್ನ ನಂಬೇಡ ಅಂತ ಹೇಳಿದ್ರು ಆ ಮಾತನ್ನು ಒಪ್ಕೊಳ್ಳೋಕೆ ಅವ್ರ ಮನಸ್ಸು ರೆಡಿನೇ ಇರಲ್ಲ. ಇಷ್ಟು ದಿನ ಆದರೂ ನನ್ನ ವಿಷಯನ ಮನೆಯವ್ರಿಗೆ ನೀನು ಹೇಳಲಿಲ್ಲ ಅಂದಮೇಲೆ ಇನ್ಮೇಲೆ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಪಾಪದ ಕೊಡ ತುಂಬಿದೆ ಶಾರ್ವರಿ. ಆ ಪಾಪದ ಕೊಡದಲ್ಲಿ ಈ ವಂಶದ ಕುಡಿ ಬಲಿ ಆಗಬಾರ್ದು ಅಂತ ಕಾಯ್ತಾ ಇದ್ದೀನಿ. ನಾನು ನಿನ್ನ ವಿಷಯ ಮನೆಯವ್ರಿಗೆಲ್ಲ ಹೇಳಿ ನಿಧಿ ಮದುವೆಗೆ ಅದರಿಂದ ತೊಂದರೆ ಆಗಬಾರ್ದು. ನಿಧಿ ನನ್ನ ಮಗಳು. ಅವಳ ಮದುವೆ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ಲ. ನಿನ್ನ ಕೈಯಿಂದ ಏನೂ ಆಗ್ತಿಲ್ಲ ಅನ್ನೋದನ್ನು ಒಪ್ಕೋ. ಅದಕ್ಕೆ ನನ್ನ ಮಗಳ ನೆಪ ಹೇಳಬೇಡ. ನನ್ನ ಕಾರಣಕ್ಕೆ ಮದುವೆ ನಿಲ್ಲೋದಿರಲಿ, ನಿನ್ನ ಕಾರಣಕ್ಕೇನಾದರೂ ಮದುವೆ ನಿಂತೋದ್ರೆ ನಾನು ಸುಮ್ಮನಿರಲ್ಲ. ಮದುವೆ ಚೆನ್ನಾಗಾಗತ್ತೆ. ಮದುವೆ ಮುಗಿದ ಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡು. ನೋಡೋಣ ಯಾರು ಉಳಿತಾರೆ ಯಾರು ಉಳಿಯಲ್ಲ ಅಂತ. ಉಳಿಯೋದ? ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದೇ ಬಾಬಾ, ಮದುವೆಗೆ ತುಂಬ ಗೆಸ್ಟ್ಗಳು ಬರ್ತಾರಲ್ಲ, ಅವರೆಲ್ಲ ಉಳಿಬೇಕಲ್ಲ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಓ, ಹಾಗಿದ್ರೆ ಮದುವೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗ್ದಿದೆ ಅಂತ ಆಯ್ತು. ಹೌದು, ಎಲ್ಲ ಕೆಲಸಗಳು ಮುಗ್ದಿದೆ. ನನ್ನ ಕೆಲಸ ಸ್ವಲ್ಪ ಬಾಕಿ ಇದೆ ಅಷ್ಟೆ. ಅದನ್ನು ನಾನು ಮುಗಿಸ್ತೀನಿ. ಪರವಾಗಿಲ್ವೇ? ಅಕ್ಕ ತಂಗಿಯರ ಮಾತುಕತೆ ತುಂಬ ಜೋರಾಗೇ ಇದೆ. ಮದುವೆ ಮನೆ ತುಂಬ ನಿಮ್ಮಿಬ್ಬರದೇ ಓಡಾಟ ಅನಿಸುತ್ತೆ. ಹೌದು, ಮದುವೆ ತುಂಬ ಚೆನ್ನಾಗಾಗತ್ತೆ. ಆದರೆ ಅದಕ್ಕೂ ಮುಂಚೆ ನಿಮ್ಗೊಂದು ಸಿಹಿ ಸುದ್ದಿ ಹೇಳಬೇಕು. ಸಿಹಿ ಸುದ್ದಿನ? ಏನದು? ಅದು ಅಭಿ ಇಲ್ಲ, ಈ ವಿಷಯ ನಿಮಗೆ ನಾಳೆ ಗೊತ್ತಾಗತ್ತೆ. ಈಗ ಹೇಳಿದ್ರೆ ಅಷ್ಟು ಖುಷಿ ಆಗಲ್ಲ. ತಾಳ್ಮೆಯಿಂದ ನಾಳೆವರೆಗೂ ಕಾಯ್ತಾ ಇರಿ, ಆಗ ಖುಷಿ ಡಬಲ್ ಆಗುತ್ತೆ. ನಿಮ್ಮ ಮಾತುಗಳಲ್ಲಿ ಇತ್ತೀಚೆಗಂತೂ ತುಂಬ ಸಸ್ಪೆನ್ಸ್ ಇರುತ್ತೆ. ಇರಲಿ, ನಾಳೆವರೆಗೂ ಕಾಯ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.